ಹಾಯ್ ನಮಸ್ತೆ ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಂಗ್ಲಿಷ್ ಬಾಯ್ ನಾಗರಾಜ್ ಯಾರ್ಯಾರು ಇನ್ನೂ ಕಾಂಪಿಟೇಟಿವ್ ಇಂಗ್ಲಿಷ್ ಹಬ್ ಅಂತಕ್ಕಂಥ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ನಾವು ಪ್ರತಿದಿನವೂ ಒಂದು ವೊಕ್ಯಾಬ್ಲರಿ ಟೆಸ್ಟ್, ಒಂದು ನಾರ್ಮಲ್ ಕ್ವಶನ್ ಆನ್ಸರ್ ಟೆಸ್ಟ್ಗಳನ್ನ ಇಂಗ್ಲಿಷ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್ನ ಹಾಕ್ತಾ ಇರ್ತೀನಿ. ಯಾರಾದರೂ ಜಾಯ್ನ್ ಆಗೋರಿದ್ರೆ ಹೋಗ್ರಿ, ಲಿಂಕ್ ಇದೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಯೋಲಿ ಲಿಂಕ್ ಇದೆ, ಹೋಗ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಗ್ರೂಪ್ಗೆ ಜಾಯ್ನ್ ಆಗ್ರಿ. ನಾವೇನ್ ಮಾಡ್ತೇವೆ, ಎಕ್ಸೆಪ್ಟ್ ಮಾಡ್ತೀವಿ. ಹೌದಾ? ಎಸ್. ಅದೇ ರೀತಿಯಾಗಿ ಏನ್ ಮಾಡೋಣ ಅಂದ್ರ, ಈಗ SSC GD ಅಲ್ಲಿ ಆಗ್ತಕ್ಕಂಥ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಕ್ವಶನ್ಸ್ಗಳು ಆಗಾಕತ್ತಾವ ಅನ್ನೋದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್. ಹೌದಾ? ಯಾವ ರೀತಿ ಕ್ವಶನ್ ಆಗ್ತಿರಬಹುದು, ಯಾವ ರೀತಿ ಆಗಾಕತ್ತಾವು ಅಂತ ಯೋಚನೆ ಮಾಡಿದಾಗ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕ್ವಶನ್ಸ್ಗಳು ಆಗ್ಯಾವ. ಹೌದಾ? ಯಾವ ರೀತಿ ಆಕ್ಟಿವ್ ಪ್ಯಾಸಿವ್ ಆಗಿರಬಹುದು, ಇಡಿಯಮ್ಸ್ ಅಂಡ್ ಫ್ರೇಸಸ್ ಆಗಿರಬಹುದು, ಯಾವ ರೀತಿ ಈ ಒಂದು ವಿಡಿಯೋದಲ್ಲಿ ನಾವು ಏನೇನ್ ಡಿಸ್ಕಸ್ ಮಾಡ್ತೀವಿ ಅಂದ್ರ ಕ್ವಶನ್ಸ್ಗಳು ಯಾವ ರೀತಿ ಬರಾಕತ್ತಾವ. ಹೌದಾ? ಈ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನ ಯಾವ ರೀತಿ ಫೈಂಡ್ ಮಾಡಬೇಕು, ಯಾವ ರೀತಿ ವೊಕ್ಯಾಬ್ಲರಿಯನ್ನ ಫೈಂಡ್ ಮಾಡಬೇಕು, ವೊಕ್ಯಾಬ್ಲರಿ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳನ್ನ ಕೇಳ್ತಾನ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹೌದಾ? ಸಾಕಷ್ಟು ತರಹದ ಕ್ವಶನ್ಸ್ಗಳು ಬರ್ತಾವ. ಇಂಗ್ಲಿಷ್ ಅಂದ್ಮೇಲೆ ದೊಡ್ಡ ಸಿಲೆಬಸ್, ಬಹಳಷ್ಟು ಸಿಲೆಬಸ್ ಇರ್ತಕ್ಕಂಥದ್ದು. ಎಲ್ಲಿದೋ ಒಂದು ವೊಕ್ಯಾಬ್ಲರಿ ತಗೊಂಡ್ಬಿಟ್ರಂದ್ರ ಅದರ ಅರ್ಥ ನಮಗೆ ಗೊತ್ತಿರಂಗಿಲ್ಲ. ಹೌದಾ? ಅದಕ್ಕೋಸ್ಕರ ಡೇ ಬೈ ಡೇ ವೊಕ್ಯಾಬನ್ನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ದಿನದಿಂದ ದಿನಕ್ಕೆ ಏನ್ ಮಾಡ್ತಾ ಇರಬೇಕು, ನಿಮ್ಮ ವೊಕ್ಯಾಬ್ಲರಿ ಹೆಚ್ಚಾಗ್ತಾ ಇರಬೇಕು. ಡೈಲಿ ಒಂದು 35, 40, 50, 100 ಇದೇ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ ಗಳನ್ನ ನೀವು ಕಲಿತಾ ಇದ್ರಿ ಅಂದ್ರ ನಿಮಗದು ಬಹಳಷ್ಟು ಈಸಿ ಆಗ್ತದೆ. ಹೌದಾ? ಎಸ್. ಬಹಳಷ್ಟು ಲೇಟ್ ಮಾಡೋದು ಬೇಡ. ಯಾರ್ಯಾರು ಚಾನಲ್ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಏನ್ ಮಾಡೋಣ, ಈ ಒಂದು ಕ್ಲಾಸ್ ಒಳಗೆ ಏನ್ ಮಾಡೋಣ, ಎಸ್, ಇಂಗ್ಲಿಷ್ ಬೈ ನಾಗರಾಜ್ ಯೂಟ್ಯೂಬ್ ಚಾನಲ್ ಇಂದ ಈ ಕ್ವಶನ್ಸ್ ಗಳು ಯಾವ ರೀತಿ ಅದಾವ ಅನ್ನೋದು ನೋಡು. ಹೌದಾ? ಒಂದೇ ಕ್ವಶನ್ ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಂ. ಹೌದಾ? ಇದೊಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ಇಡಿಯಂ ಐತಿ. ಓಕೆ, ಇಡಿಯಂ ಏನ್ ಕೇಳ್ಯಾರ ಅವರ ಮೀನಿಂಗ್ ಏನಾಕೈತಿ ಅಂತಕ್ಕಂಥದನ್ನ ಕೇಳ್ಯಾರ. ಹೌದಾ? ಒಂದೇ ಆಪ್ಷನ್ ನೋಡ್ರಿ, ಕ್ವಶನ್ ಏನೈತಿ, ಹಿ ಸಡನ್ಲಿ ಟ್ರೈಡ್ ಟು ಥ್ರೋ ಕೋಲ್ಡ್ ವಾಟರ್ ಆನ್ ಮೈ ಪ್ಲಾಂಟ್ಸ್. ಓಕೆ, ಅವ್ನು ಸಡನ್ ಆಗಿ ಏನ್ ಮಾಡಕ್ ನೋಡ್ತಾನ, ನನ್ನ ತಣ್ಣೀರ್ ಎರಚಾಕ್ ನೋಡ್ತಾನ. ಥ್ರೋ ಕೋಲ್ಡ್ ವಾಟರ್ ಅಂದ್ರ ತಣ್ಣೀರ್ ಎರಚು. ತಣ್ಣೀರ್ ಎರಚು ಅಂದ್ರೆ ಏನ್? ತಣ್ಣೀರ್ ಎರಚು ನೋಡ್ರಿ, ಆಪ್ಷನ್ಸ್ ನೋಡ್ರಿ, ಟು ಡಿಸ್ಕರೇಜ್, ಟು ಟೇಕ್ ರಿವೆಂಜ್, ಟು ಅಂಡರ್ಸ್ಟ್ಯಾಂಡ್ ದ ಹಿಡನ್ ಮೀನಿಂಗ್, ಟು ಸೀಸ್ ದ ಆಪರ್ಚುನಿಟಿ. ಯಾವ್ದು ಬರ್ಬೋದ್ರಿ? ಈಗ ಒಬ್ರಿಗೆ ಅಂಜಿರ್ತಾರ ಬಹಳ, ಅವ್ರ ಮೇಲೆ ನೀವು ಮಾತಾಡ್ ತಣ್ಣೀರ್ ಗೋಜಿದ್ರೆ ಇನ್ನೇನು ಆನ್ಸರ್. ಹೌದಾ? ಏನ್ ಮಾಡ್ತಾರ, ಡಿಸ್ಟ್ರಾಯ್ ಮಾಡ್ತಾರ. ಎಸ್, ಟು ಡಿಸ್ಕರೇಜ್. ಓಕೆ, ಟು ಡಿಸ್ಕರೇಜ್ ಇಸ್ ದ ಆನ್ಸರ್. ಡಿಸ್ಕರೇಜ್ ಮಾಡ್ತಾರ. ಡಿಸ್ಕರೇಜ್ ಅಂದ್ರೆ ಏನ್ರಿ? ಧೈರ್ಯ ಇದ್ದಿದ್ದನ್ನ ಅಧೈರ್ಯ ಮಾಡ್ತಾರ, ಅಂಜಿಸ್ತಾರ. ಓಕೆ, ಒಂದು ಏನೋ ಸ್ಪಾಯಿಲ್ ಮಾಡ್ತಾರ. ಸ್ಪಾಯಿಲ್ ಇಸ್ ನಥಿಂಗ್ ಬಟ್ ಡಿಸ್ಕರೇಜ್. ಒಂದನ್ನ ಏನ್ ಮಾಡ್ತಾರ, ಸ್ಪಾಯಿಲ್ ಮಾಡ್ತಾರ. ಸ್ಪಾಯಿಲ್ ಅಂದ್ರೆ ಏನ್ರಿ? ಎಲ್ಲವನ್ನ ಅಧೈರ್ಯವಾಗಿ ಏನ್ ಮಾಡುದು, ಎಲ್ಲವನ್ನ ಹದಿಗಾಡಿಸಿ ಬಿಡುದು. ಹೌದಾ? ಈ ಸಡನ್ಲಿ ಟ್ರೈ ಟು ಥ್ರೋ ಕೋಲ್ಡ್ ವಾಟರ್ ಆನ್ ಮೈ ಪ್ಲಾನ್ಸ್. ನನ್ನ ಪ್ಲಾನ್ಸ್ ಇದ್ದು ಅದನ್ನೆಲ್ಲ ಏನ್ ಮಾಡಿದವ, ಕೋಲ್ಡ್ ವಾಟರ್ಗಳನ್ನ ನೀರನ್ನ ತಣ್ಣೀರ್ ಎರಚಿದಂಗ್ ಮಾಡಿಬಿಟ್ಟ. ಅಂದ್ರೆ ಏನ್ ಮಾಡಿದ, ಡಿಸ್ಕರೇಜ್ ಮಾಡಿದ. ಹಂಗ ಮಾಡ್ಬೇಡ್ಲಿ, ಹಿಂಗ ಮಾಡ್ಬೇಡ್ಲಿ, ಅವ್ರು ಹಂಗಂದಿರ್ಲಿ, ಇವ್ರು ಹಿಂಗಂದಿರ್ಲಿ, ಈ ತರನಾಗಿರ್ತಕ್ಕಂಥ ಒಂದು ಡಿಸ್ಕರೇಜು, ತಣ್ಣೀರ್ ಎರಚೋ ಕೆಲಸವನ್ನ ಮಾಡಿರ್ತಾರ. ಅದಕ್ಕೆ ಏನಂತ ಕರಿತೇವೆ, ಟು ಡಿಸ್ಕರೇಜ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ ನೋಡ್ರಿ. ಹೌದಾ? ಬಹಳಷ್ಟು ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವ. ಅವು ಬಂದಾಗ ಹೆಂಗ್ ಮಾಡ್ಬೇಕಂದ್ರೆ ಅದರ ಅರ್ಥ ನಮಗೆ ಏನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅದರ ಅರ್ಥವನ್ನ ನಾವು ತಿಳ್ಕೊಂಡಿರ್ಬೇಕು. ಅಂದ್ರ ಮಾತ್ರ ಏನಾಕೈತಿ, ನಾವು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಂ. ಇದು ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ಕ್ವಶನ್. ಎಲ್ಲಾ ಪ್ರೀವಿಯಸ್ ಇಯರ್, ಈ ವರ್ಷದ್ದು ಎಲ್ಲ ಏನ್ ಮಾಡಿರ್ತೀವ, ಎಲ್ಲ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡಿ ಒಂದ್ ಕಡೆ ತಗೊಂಡ್ ಬಂದಿಟ್ಟಿರ್ತೀವಿ. ಹೌದಾ? ಎಸ್. ಹಂಗ ತಗೊಂಡ್ ಬಂದಾಗ ನೀವು ಕೂಡ ಅದನ್ನ ಬಹಳಷ್ಟು ಲಕ್ಷ ಕೊಟ್ಟು ಏನ್ ಮಾಡ್ಬೇಕು, ಬರ್ಕೊಳ್ಬೇಕು. ಹೌದಾ? ಬರ್ಕೊಳ್ಬೇಕು, ನೋಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಏನ್ ಮಾಡ್ಬೇಕು, ಅದನ್ನ ಡೇ ಬೈ ಡೇ ಸ್ಟಡಿ ಮಾಡ್ತಾ ಹೋಗ್ಬೇಕು. ಎಸ್. ಇಲ್ಲಿ ನೋಡ್ರಿ, ಈ ಇಡಿಯಂ ಮತ್ ಮೀನಿಂಗ್ ಏನ್ ಕೇಳಿದ್ರ, ಬೈಟ್ ಒನ್ಸ್ ಟೈಮ್. ಬೈಟ್ ಒನ್ಸ್ ಟೈಮ್ ಅಂತಕ್ಕಂಥದನ್ನ ಕೇಳ. ಎಸ್. ಹಿಂಗಂದ್ರ ಏನು? ವಾಟ್ ಇಸ್ ಬೈಟ್ ಒನ್ಸ್ ಟೈಮ್? ಹಿಂಗಂದ್ರ ಏನು ಅಂತಕ್ಕಂಥದನ್ನ ನೋಡೋಣ. ಎಸ್. ಇದರ ಅರ್ಥ ಏನು ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಆಪ್ಷನ್ಸ್ ಗಳು ಯಾವ ತರ ಅದಾವ. ಟು ಫೇಸ್ ಅ ಡಿಫಿಕಲ್ಟ್ ಸಿಚುವೇಶನ್ ವಿತ್ ಕರೇಜ್ ಅಂಡ್ ಡಿಟರ್ಮಿನೇಷನ್, ಇದು ಬರ್ತದ. ಓಕೆ, ಬೈಟ್ ಒನ್ಸ್ ಟೈಮ್ ಅಂದ್ರೆ ಏನಿರ್ತದ ರೀ? ಮತ್ ನೋಡ್ರಿ, ಟು ಜಾಯಿನ್ ಅ ಪಾಪ್ಯುಲರ್ ಟ್ರೆಂಡ್ ಆರ್ ಆಕ್ಟಿವಿಟಿ. ಟು ಜಾಯಿನ್ ಅ ಪಾಪ್ಯುಲರ್ ಟ್ರೆಂಡ್ ಆರ್ ಆಕ್ಟಿವಿಟಿ. ಟು ವೇಟ್ ಪೇಷಂಟ್ಲಿ ಫಾರ್ ಅನ್ ಆಪರ್ಚುನಿಟಿ. ಟು ಆಕ್ಸಿಡೆಂಟಲಿ ರಿವೀಲ್ ಅ ಸೀಕ್ರೆಟ್. ಓಕೆ, ಆಕ್ಸಿಡೆಂಟಲಿ ರಿವೀಲ್ ಅ ಸೀಕ್ರೆಟ್ ಯಾವ್ದು ಬರ್ತದೆ ಅಂದ್ರೆ ಇಡಿಯಮ್ಸ್ ಅಂಡ್ ಫ್ರೇಸಸ್. ಲೆಟ್ ದ ಕ್ಯಾಟ್ ಔಟ್ ಆಫ್ ಅ ಬ್ಯಾಗ್. ಓಕೆ, ದಿಸ್ ಇಸ್ ದ ರಿವೀಲ್ ದ ಸೀಕ್ರೆಟ್. ಇದಂತಿ ಬರಂಗಿಲ್ಲ ಅಂದಂಗ ಆಯ್ತಾ?
ಓಕೆ, ಇದು ನೋಡ್ರಿ ಬೈ ಫೇಸ್ ಅ ಡಿಫಿಕಲ್ಟ್ ಸಿಚುವೇಶನ್ ವಿತ್ ಕರೇಜ್ ಅಂಡ್ ಡಿಟರ್ಮಿನೇಷನ್, ಅದು ಬರಂಗಿಲ್ಲ. ದಟ್ಸ್ ಅ ಬೈಟ್ಸ್ ಅ ಬುಲೆಟ್ ಅಂತಕ್ಕಂಥ ಇದು ಬರಂಗಿಲ್ಲ. ಜಸ್ಟ್ ಜಾಯಿನ್ ಅ ಪಾಪ್ಯುಲರ್ ಟ್ರೆಂಡ್ ಆರ್ ಆಕ್ಟಿವಿಟಿ, ನೋ. ಇಟ್ಸ್ ಟು ವೇಟ್ ಪೇಷಂಟ್ಲಿ ಫಾರ್ ಆನ್ ಆಪರ್ಚುನಿಟಿ. ಬಹಳಷ್ಟು ಏನ್ ಮಾಡ್ಬೇಕಾ, ಸಮಾಧಾನದಿಂದ ಒಂದು ಆಪರ್ಚುನಿಟಿಗೆ ಏನ್ ಮಾಡ್ಬೇಕಾ, ವೇಟ್ ಮಾಡ್ತೀವಿ. ದಟ್ ಈಸ್ ಬೈಡ್ ಒನ್ಸ್ ಟೈಮ್. ಓಕೆ, ದೆನ್ ವಾಟ್ ಈಸ್ ಮೀನ್ ಬೈ ಅ wolf in a sheep clothing? wolf in a sheep clothing. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬಂದಾಗ ಏನ್ ಆನ್ಸರ್ ಮಾಡ್ತೀವಿ, ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಓಲ್ಪಿನ ಶೀಪ್ ಕ್ಲೋದಿಂಗ್, ಓಲ್ ತೋಳದ ಬಗ್ಗೆ ಕೇಳಾರಲ್ರಿ ಸರ್ ಅಂತ ಹೇಳಿ ಸರ್ ಅಲ್ಲಿ ಆಪ್ಷನ್ ಕನ್ಫ್ಯೂಸ್ ಮಾಡಕ್ ಏನ್ ಕೊಟ್ಟಿರ್ತಾನ, ಪ್ಯಾಕ್ ಆಫ್ ಓಲ್ಸ್ ಅಂತ ಕೊಟ್ಟಿರ್ತಾನ. ಓಕೆ, ನಾವೇನ್ ಮಾಡಬಾರ್ದು, ಇದನ್ನ ಸೆಲೆಕ್ಟ್ ಮಾಡಬಾರ್ದು. ಇದರ ಒಳಾರ್ಥ ಏನೈತಿ, ಇದರ ಇನ್ನರ್ ಮೀನಿಂಗ್ ಏನೈತಿ, ಅದನ್ನ ನೋಡ್ತಕ್ಕಂಥದ್ದು ಬಹಳಷ್ಟು. ಹೌದಾ, ಕ್ವಶನ್ಸ್ಗಳು ಹಿಂಗ ಬರ್ತಾವ ಅಂತ ಹೇಳಕ್ ಬರಂಗಿಲ್ಲ. ಈ ರೀತಿ ಕೊಟ್ಟು ಕೇಳ್ಬೋದು, ಇಲ್ಲ ಸಿಚುವೇಶನ್ ಕೊಟ್ಟು ಅದನ್ನ ಅಂಡರ್ಲೈನ್ ಮಾಡಿ ಯಾವ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅದಕ್ಕೆ ಮ್ಯಾಚ್ ಆಗ್ತೈತಿ ಅಂತಕ್ಕಂಥದ್ದನ್ನು ಕೇಳುವಂತ ಸಾಧ್ಯತೆ ಬಹಳಷ್ಟು ಇದೆ. ಹೌದಾ, ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ, ಇದ್ರ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಆಪ್ಷನ್ ದ ಬೆಸ್ಟ್ ಡಿಫೈನ್ಸ್ ದ ಗಿವನ್ ವರ್ಡ್. ಓಕೆ, ಇಲ್ಲಿ ಇರ್ತಕ್ಕಂಥ ಒಂದು ವರ್ಡ್ ಐತಿ, ಯಾವ ವರ್ಡ್ ಕೊಟ್ರಲ್ಲ ಅಂಡರ್ಲೈನ್ ವರ್ಡ್ ಯಾವ್ದೈತಿ, ಡಿಸ್ಮೇ ಅಂತಕ್ಕಂಥ ವರ್ಡ್ ಅನ್ನ ಕೊಟ್ಟ. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಡಿಸ್ಮೇ? ಈ ಡಿಸ್ಮೇ ಅಂತಕ್ಕಂತಹ ವರ್ಡ್ ಏನ್ ಕೇಳ್ಯಾರ, ಬೆಸ್ಟ್ ಡಿಫೈನ್ಸ್ ಅಂದ್ರೆ ಏನದ ಮೀನಿಂಗ್ ಅಂತ ಕೇಳ್ಯಾರ. ಈ ಮೀನಿಂಗ್ ಅನ್ನ ಸೇಮ್ ಮೀನಿಂಗ್ ಕೇಳೋಣ, ಇದಕ್ಕೆ ಏನ್ ಅನ್ಬೋದ್ರಿ, ಮತ್ತೆ ಇನ್ನೊಂದು ಹೆಸರು ಏನ್ ಕೊಡ್ಬೋದು ನಾವು, ಸಿನೋನಿಮ್ ಅಂತ ಕೊಡ್ಬೋದು. ಹೌದಾ, ಸಿನೋನಿಮ್ ಅಂತಕ್ಕಂಥದ್ದು ಕೊಟ್ಟಾಗ ಯಾವ ರೀತಿಯಾಗಿರ್ತಕ್ಕಂತಹ ನಾವು ಆಪ್ಷನ್ ಅನ್ನ ಚೂಸ್ ಮಾಡ್ತೀವಿ. ಇಲ್ಲಿ ಸಮಥಿಂಗ್ ವೆರಿ ಕಂಬರ್ಸಮ್ ಇಸ್ ನಥಿಂಗ್ ಬಟ್ ಹ್ಯೂಜ್ ಒನ್ಗೆ ಕಂಬರ್ಸನ್ ಅಂತೀವಿ, ಅದು ಬರಂಗಿಲ್ಲ. ಡಿಸ್ಮೇ, ಈ ಡಿಸ್ ಅನ್ನೋದ್ರಾಗ ಐತಿ ನೋಡ್ರಿ, ಏನೋ ಒಂದ್ ಇಲ್ಲಿ ಏನೈತಿ, ಏನೋ ಒಂದ ಅನ್ಹ್ಯಾಪಿನೆಸ್ ಐತಿ. ಓಕೆ, ಡಿಸ್ಇಂಟ್ರೆಸ್ಟ್ ಅಂದ್ರ ನಿರಾಸಕ್ತಿ, ಆಸಕ್ತಿ ಇಂಟ್ರೆಸ್ಟ್. ಓಕೆ, ಅದ್ರ ನೆಗೆಟಿವ್ ಆಗಿ ಏನು ಹೇಳಾಕತ್ತೈತಿ ನಮಗ ಅನ್ನೋದು ಗೊತ್ತಾಗ್ತೈತಿ. ಹೌದಾ, ನೋಡ್ರಿ, ಹಾರಿಫೈಯಿಂಗ್ಲಿ ವೀಕ್ಡ್, ನೋ. ಶೋಯಿಂಗ್ ಅಡ್ಮಿರೇಷನ್, ನೋ. ಇಲ್ಲಿರ್ತಕ್ಕಂಥ ನೋಡ್ರಿ, ಅ ಫೀಲಿಂಗ್ ಆಫ್ ಅನ್ಹ್ಯಾಪಿನೆಸ್. ಅನ್ಹ್ಯಾಪಿನೆಸ್ಗೆ ಯಾವ ರೀತಿಯಾಗಿರ್ತಕ್ಕಂಥದನ್ನ ನಾವು ಏನ್ ಮಾಡ್ತೀವಿ, ಡಿಸ್ಮೇ ಅಂತಕ್ಕಂಥ ವರ್ಡ್ ಅನ್ನ ಹೇಳುದು. ಅನ್ಹ್ಯಾಪಿ ಅಂತಕ್ಕಂಥದ್ದು ಹೇಳ್ತೀವಿ. ಹೌದಾ, ಅನ್ಹ್ಯಾಪಿ ಮತ್ತೆ ಯಾವ ಬರ್ತಾವ, ಸಾರೋ ಅಂತ ಬರ್ತದೆ. ಓಕೆ, ಸಾರೋ ಅಂತ ಬರ್ತದೆ. ಹ್ಯಾಪಿ, ಸಾರೋ, ದೀಸ್ ಆರ್ ಸಿನೋನಿಮ್ಸ್ ಅಂಡ್ ಆಂಟೋನಿಮ್ಸ್. ಓಕೆ, ಅನೇಕ ವರ್ಡ್ಸ್ ಗಳು ಬರ್ತಿರ್ತಾವ. ಈ ಕಂಬರ್ಸಮ್ ಅಂತಕ್ಕಂಥದ್ದು ವರ್ಡ್ಸ್ ಅನ್ನ ಬಹಳಷ್ಟು ಸಲ ಕೇಳ್ಯಾನ. ಹೌದಾ, ಕನ್ಫ್ಯೂಸ್ ಮಾಡಕ್ ಹೆಂಗ್ ಕೇಳ್ತಾನ, ಒಂದು ಫರ್ಟೈಲ್ ಅಂತ ಕೇಳ್ತಾನ, ನೀವು ಹೇಳಿನಲ್ಲಿ ಒಂದು ಫಿಟೈಲ್ ಅಂತ ಕೇಳ್ತಾನ, ಒಂದು ಅಕ್ಸೆಪ್ಟ್ ಅಂತ ಕೇಳ್ತಾನ, ಒಂದು ಎಕ್ಸ್ಪೆಕ್ಟ್ ಅಂತ ಕೇಳ್ತಾನ. ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ ಗಳು. ಹೌದಾ, ಈಗಿನ ವರ್ಡ್ಸ್ ಗಳು ಯಾವಾಗತ್ತಾವ, ಹೋಮೋನಿಮ್ಸ್, ಸಿನೋನಿಮ್ಸ್ ಆಗತ್ತಾವ. ಒಂದು ಸೈಟ್ ಅಂತಕ್ಕಂಥದ್ದು, ಇನ್ನೊಂದು ಈ ಸೈಟ್ ಅನ್ನೋದು, ಇನ್ನೊಂದು ಈ ಸೈಟ್ ಅನ್ನೋದು ಕೇಳ್ತಾವ. ಓಕೆ, ಯಾವುದರ ಅರ್ಥ ಆ ಒಂದು ಸೆಂಟೆನ್ಸ್ಗೆ ಕ್ಯಾರಿ ಆಗ್ತದ, ಸೆಂಟೆನ್ಸ್ಗೆ ಮ್ಯಾಚ್ ಆಗ್ತದ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಹೌದಾ, ಇದು ನೋಡ್ರಿ, ರೈಟ್ ಅನ್ನೋದು ಹಿಂಗೂ ಬರಿತೇವ, RIGST ಬರಿತೇವ, WRIGST ಬರಿತೇವೆ. ಓಕೆ, ಇದು ಪ್ರತಿಯೊಂದ್ರದ್ದು ಮೀನಿಂಗ್ ಏನೈತಿ ಡಿಫ್ರೆಂಟ್. ಹೌದಾ, ಪ್ರತಿಯೊಂದ್ರದ್ದು ಮೀನಿಂಗ್ ಡಿಫ್ರೆಂಟ್. RIT ಬರ್ತೈತಿ. ಎಲ್ಲಾ ತರದ್ದು ಮೀನಿಂಗ್ ಡಿಫ್ರೆಂಟ್ ಇರ್ತಾವ. ಬಟ್ ನಮಗೆ ಯಾವ್ದು ಸೂಟೇಬಲ್ ಆಗ್ತೈತಿ, ಈ ವರ್ಡ್ಸ್ ಗಳನ್ನ ನಾವು ಏನ್ ಮಾಡ್ಬೇಕು, ವೊಕ್ಯಾಬ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು. ಏನ್ ಮಾಡ್ಬೇಕು, ವೊಕ್ಯಾಬುಲರಿಯನ್ನ ಆದಷ್ಟು ಇಂಪ್ರೂವ್ ಮಾಡ್ಕೊಂಡ್ರೆ ಬೆಟರ್. ಯಾಕಂದ್ರೆ SSC ಬೋರ್ಡ್ ನಲ್ಲಿ ಜಾಸ್ತಿ ಕ್ವಶನ್ಸ್ ಬರೋದನ್ನ ವೊಕ್ಯಾಬುಲರಿ ಮೇಲೆ. ಎಸ್, ಓಕೆ, ಇದು ಅರ್ಥ ಆಯ್ತಲ್ರಿ ಕ್ವಶನ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಆಫ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಇನ್ ದ ಗಿವನ್ ಸೆಂಟೆನ್ಸ್. ಈ ಒಂದು ಸೆಂಟೆನ್ಸ್ ಒಳಗೆ ಏನ್ ಮಾಡ್ಯಾರ, ಎಲ್ಲಾ ಕಡೆ ಯಾವ್ದೈತಿ ವರ್ಡ್ ನೋಡ್ಕೊಳ್ರಿ, ರೆಫರೆನ್ಸ್ ಅಂದ್ರೆ ಇದೇ ಸೆಂಟೆನ್ಸ್ ತಪ್ಪೈತೆ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಇದ ಒಂದು ವರ್ಡ್ ತಪ್ಪೈತಿ, ಆ ವರ್ಡ್ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವ್ದು? ಎಸ್, ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವ್ದು, ರೆಫರೆಂಟ್ ಅಂತ ಅನ್ನಂಗಿಲ್ಲ, ನೋ. REFP ಡಬಲ್ R ಅಂತ ಬರಕ್ ಸಾಧ್ಯ ಇಲ್ಲ. ಎಸ್, ಡಬಲ್ F ಬರಂಗಿಲ್ಲ. ದಿಸ್ ಈಸ್ ದ REFP REN ಸಿಹಿ, ಈ ತರನಾಗಿರ್ತಕ್ಕಂಥ. ಹೌದಾ, ಎಸ್, ಈ ತರನಾಗಿರ್ತಾವ, 100% ಬರ್ತಾವ. ನಿಮ್ಗೆ ಆಲ್ಮೋಸ್ಟ್ ಆಲ್ ಕೇಳೋ ಅಂತ ಒಂದು ರಿಸೀವ್ ಹೆಂಗ್ ಬರಿತೀರಿ, ಸುನಾಮಿ ಹೆಂಗ್ ಬರಿತೀರಿ, ಕರ್ನಲ್ ಹೆಂಗ್ ಬರಿತೀರಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳು ಬರ್ತಕ್ಕಂಥವು ಜಾಸ್ತಿ. ಓಕೆ, ಅದೇ ರೀತಿಯಾಗಿ ನೋಡ್ರಿ, ಒಬ್ರು ಕೇಳಿದ್ರು, ಸರ್ ನಿಮ್ದು ಯಾವ್ದಾದ್ರು ಆ್ಯಪ್ ಐತೇನ್ರಿ, ನಾವು ಜಾಯಿನ್ ಆಗ್ತೇವೆ. ನೋ, ಆ್ಯಪ್ ಇಲ್ಲ. ನಾವು ಓನ್ಲಿ ಒಂದು ಆನ್ಲೈನ್ ಯೂಟ್ಯೂಬ್ ಅಲ್ಲಿ ಟೀಚ್ ಆಗ್ತದ. ಅದೇ ರೀತಿಯಾಗಿ ಆಫ್ಲೈನ್ ಕ್ಲಾಸಸ್ಗಳು ಏನಾದವ ಅವೈಲೇಬಲ್ ಇರ್ತಾವ. ಎಸ್, ಆಫ್ಲೈನ್ ಕ್ಲಾಸಸ್ಗೆ ಏನಾದ್ರು ನಿಮಗೆ ಇನ್ಫಾರ್ಮೇಶನ್ ಬೇಕಿತ್ತಂದ್ರೆ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಅಂತ ಗೂಗಲ್ ಅಲ್ಲಿ ಇದು ಮಾಡ್ರಿ. ಬೇಕಾದ್ರೆ ಎಲ್ಲೇ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗ್ತದ. ಬೆಳಗಾವಿ ಕೋಚಿಂಗ್ ಸೆಂಟರ್ ಅಂತಕ್ಕಂಥ ಇನ್ಸ್ಟಾಗ್ರಾಮ್ ಪೇಜ್ ಅದ, ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ರಿ. ಆಫ್ಲೈನ್ ಕ್ಲಾಸಸ್ ನೀವು ಕೈ ಜೋಡಿಸ್ಬೋದು.
ಎಸ್ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತವೆ. ಎಸ್ ಈ ರೆಫರೆನ್ಸ್ ಯಾವ್ದು ಆನ್ಸರ್ ಆಯ್ತು, ದಿಸ್ ಇಸ್ ಅವರ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಈ ಕ್ವಶನ್ ಅನ್ನು ನೋಡಿದಾಗ ಈ ಕ್ವಶನ್ ಈಗ ಬಹಳಷ್ಟು ಸಲ ಆಗತ್ತೆ. 2025 ದಿಂದ ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬರೋ ಸಾಧ್ಯತೆ ಬಹಳ ಇದೆ. ಹೌದಾ ಸರ್? ಇಂಥವ್ ಬಂದಾಗ ಏನ್ ಮಾಡ್ಬೇಕ್ರಿ? ಏನು ಮಾಡೋದಿಲ್ಲ, ಮೊದಲು ಏನ ಚಂದಾಗ ಕ್ವಶನ್ ಓದ್ರಿ. ಏನ್ ಕೊಟ್ಟಾನ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡ್ಬೇಕಾ? ಎಷ್ಟು ಬ್ಲಾಂಕ್ ಅದಾವ? 1 2 3. ಇವುಗಳ ಒಂದೊಂದು ಅರ್ಥ ನೀವು ಏನಾದ್ರು ಗುರ್ತ ಮಾಡ್ಕೊಂತ ಹೊಂಟ್ರ ಬಹಳಷ್ಟು ಟೈಮ್ ಸ್ಪೆಂಡ್ ಆಕೈತಿ. ಇದನ್ನ ಇಲ್ಲಿ ಜೋಡಿಸು, ಇದನ್ನ ಇಲ್ಲಿ ಜೋಡಿಸು, ಇದನ್ನ ಇಲ್ಲಿ ಜೋಡಿಸು, ಬೇಡ. ಇಲ್ಲಿ ಲಾಸ್ಟ್ ನೋಡ್ರಿ ಏನೈತಿ, ಪ್ಲೇಸ್ ಟು ಡ್ಯಾಶ್ ಡೈಲಿ ಅಂತ. ಓಕೆ, ಸ್ಕೈ ಕ್ರೇಪ್ಸ್ ಅಂತ ಬರಂಗಿಲ್ಲ. ಹೌದಾ ನೋಡ್ರಿ, ವೈಬ್ರೆಂಟ್ ಪ್ಲೇಸ್, ಡೈಲಿ ವೈಬ್ರೆಂಟ್ ಅನ್ನೋದು ಏನ್ರಿ? ಓಕೆ ಎಸ್, ಆ ಪ್ಲೇಸ್ ಅನ್ನ ಏನ್ ಮಾಡಾಕತ್ತೀರಿ ನೀವು? ಇದು ಸೇಮ್ ಐತಿ, ಇದು ಬರಂಗಿ. ಏನ್ ಮಾಡಾಕತ್ತೀರಿ? ಎಕ್ಸ್ಪ್ಲೋರ್ ಮಾಡಾಕತ್ತೀರಿ. ಏನ್ ಮಾಡಾಕತ್ತೀರಿ? ಎಕ್ಸ್ಪ್ಲೋರ್ ಮಾಡಾಕತ್ತೀರಿ. ಈ ಆಪ್ಷನ್ ಅನ್ನ ಇದಕ್ಕೆ ಜಾಯಿನ್ ಮಾಡಿ ನೋಡ್ರಿ. ದ ವೈಬ್ರೆಂಟ್ ಸಿಟಿ ವಾಸ್ ಫಿಲ್ಡ್ ವಿತ್ ಬಸ್ಟಲಿಂಗ್ ಮಾರ್ಕೆಟ್ಸ್. ವೈಬ್ರೆಂಟ್ ಸಿಟಿ, ವೈಬ್ರೇಷನ್ ಏನು? ಜಾಸ್ತಿ ನಾಯ್ಸಿ ಆಗಿರ್ತಕ್ಕಂಥ, ಸ್ಟ್ರೋಮಿ ಆಗಿರ್ತಕ್ಕಂಥ, ಬಾಯ್ಸ್ಟ್ರಸ್ ಆಗಿರ್ತಕ್ಕಂಥ ಸಿಟಿ ಯಾವ್ದ್ರಿಂದ? ಬಸ್ಟಲಿಂಗ್ ಮಾರ್ಕೆಟ್ಸ್ ಇಂದ ಏನಾಗದೆ? ಟವರಿಂಗ್ ಆಗದ. ಹೌದಾ? ಆಮೇಲೆ ಏನ್ ಮಾಡಿದ್ರೆ ಟವರಿಂಗ್ ಆದ್ಮೇಲೆ ಸ್ಕೈ ಕ್ರೇಪ್. ಇಷ್ಟ ನೋಡ್ರಿ, ಇದ್ರೊಳಗೆ ಏನೂ ಇಲ್ಲ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬಂದಾಗ ನಾವೇನ್ ಮಾಡ್ಬೇಕು? ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಈಸಿ ಮೆಥಡ್ ಅನ್ನ ಯೂಸ್ ಮಾಡಬೇಕು. ಆ ಪ್ಲೇಸ್ ಐತಿ, ನೀವು ಪ್ಲೇಸ್ ಅನ್ನ ಏನ್ ಮಾಡಾಕತ್ತೀರಿ? ಡೈಲಿ ಎಕ್ಸ್ಪ್ಲೋರ್ ಮಾಡಾಕತ್ತೀರಿ. ಎಸ್, ಕ್ವಶನ್ ಅನ್ನು ಓದ್ರಿ ಒಮ್ಮೆ. A narrow streets, exciting place to dash daily. Explore daily. Place to explore. ಓಕೆ, ಪ್ಲೇಸ್ ಅನ್ನ ಏನ್ ಮಾಡಾಕತ್ತೀರಿ? V1 ಬರ್ಬೇಕು. ಎಕ್ಸ್ಪ್ಲೋರ್ ಅನ್ನೋದು ವರ್ಬ್ ಐತಿಲ್, ವರ್ಬ್ ಕಂಟೆಂಟ್ ನಲ್ಲಿ V1 ಬರ್ಬೇಕು. 2 ಜೊತೆಗೆ ಬರ್ತಕ್ಕಂಥದ್ದು ಯಾವುದು? V1. ನೋಡ್ರಿ ಎಷ್ಟು ಆನ್ಸರ್. ಅದ ಇಂಥವ್ ಬಂದವಪ್ಪ ಅಂತ ತಲೆ ಮೇಲೆ ಗುಡ್ಡ ಹಿಡ್ಕೊಂಡ್ರೋದಿಲ್ಲ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಬಂದಾಗ ನಾವ್ ಈ ರೀತಿ ಮಾಡ್ಬೇಕು. ಓಕೆ, ನೆಕ್ಸ್ಟ್, select the most appropriate option to substitute underlined segment in the given sentence. Okay, ಇದ್ರೊಳಗೆ ಯಾವ್ದು ಸೆಂಟೆನ್ಸ್ ಅಂದ್ರೆ ಎಂಡೆಡ್ ಆನ್ ಅ ಟೆಂಪರರಿ ಅಗ್ರಿಮೆಂಟ್ ಅಂತಕ್ಕಂಥದ್ದನ್ನ ಅಂಡರ್ಲೈನ್ ಮಾಡ್ಯಾರ. ಅದು ಮಾಡಿಲ್ಲ, ಮಿಸ್ಪ್ರಿಂಟ್ ಆಗದ. ನಾನು ಪ್ರಿಪೇರ್ ಮಾಡಿದ ಕ್ವಶನ್ಸ್. ಎಸ್ ನೋಡ್ರಿ, ದ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ ಸೆಗ್ಮೆಂಟ್. ದ ಮೀಟಿಂಗ್ ಇನ್ ದ ಕಾನ್ಫರೆನ್ಸ್ ಹಾಲ್ ಹ್ಯಾಸ್ ಎಂಡೆಡ್ ಆನ್ ಅ ಟೆಂಪರರಿ ಅಗ್ರಿಮೆಂಟ್. ಒಂದು ಟೆಂಪರರಿ ಅಗ್ರಿಮೆಂಟ್ ಅಂದ್ರೆ ಏನ್ರಿ? ನಿರ್ದಿಷ್ಟ ಕಾಲದವರೆಗೆ ಇರತಕ್ಕಂಥ ಒಂದು ಒಪ್ಪಂದದ ಮೇರೆಗೆ ಏನಾಗ್ತದೆ ಅಂದ್ರೆ ಒಂದು ಮೀಟಿಂಗ್ ಎಂಡ್ ಆಗ್ತದೆ. ಹೌದಾ? ಆ ಮೀಟಿಂಗ್ ಎಂಡ್ ಆಕೈತಿ ಅಂದ್ರೆ ಆಪ್ಷನ್ ಯಾವ್ದು ಬರ್ತೈತಿ? ಓಕೆ, ಹಾಟ್ ವಾಟರ್ ಅಂದ್ರೆ ಅಜೆಂಡಾ. ಈ ಫೈಟ್ ಅಂತ ಬರಂಗಿಲ್ಲ, ಅಜೆಂಡಾ ಅಂದ್ರೆ ಏನಂದ್ರೆ ಒಂದು ಫಂಕ್ಷನ್ ನಡಿಬೇಕಾದ್ರೆ ಅಲ್ಲಿರ್ತಕ್ಕಂತಹ ಫಂಕ್ಷನ್ಗೆ ಬೇಕಾಗಿರ್ತಕ್ಕಂಥ ಹೈಲೈಟ್ಸ್ಗೆ ಏನಂತ ಕರಿತೀವಿ ನಾವು? ಹೈಲೈಟ್ಸ್ಗೆ ಏನಂತ ಕರಿತೀವೋ ಅಜೆಂಡಾ ಅಂತ ಕರಿತೀವಿ. ಇದು ಆನ್ಸರ್ ಬರಂಗಿಲ್ಲ. ಎಸ್ ನೋಡ್ರಿ, ಏನ್ ಆನ್ಸರ್ ಆಕೈತಿ? ಟ್ರೂಸ್ ಅಂತಕ್ಕಂಥದ್ದು ಆನ್ಸರ್ ಆಕೈತಿ. ಇದನ್ನಂದ್ರೆ ಕೆಲ ಕಾಲದವರೆಗೆ, ಕೆಲವು ವೇಳೆಯವರೆಗೆ ಇರುವಂತಹ ಒಂದು ಒಪ್ಪಂದ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೆಲವು ವೇಳೆ ಇರುವವರೆಗೆ ಇರ್ತಕ್ಕಂಥ ಒಂದು ಒಪ್ಪಂದಕ್ಕೆ ಏನಂತ ಕರಿತೀವೋ ಟ್ರೂಸ್ ಅಂತಕ್ಕಂಥ. ಎಸ್ ನೋಡ್ರಿ, ಎಷ್ಟು ಈಸಿ ಐತಿ ಆನ್ಸರ್. ಎಸ್ ಈಸಿ ಐತಲ್ರಿ? ಎಸ್, ಹಂಗಿತ್ತಂದ್ರ ಇಲ್ಲಿ ಟ್ರೂಸ್ ಅಂತಕ್ಕಂಥದ್ದು ಯಾರ ಕೇಳಿದ್ರೆ ಒಂದು ಟೆಂಪರರಿ ಅಗ್ರಿಮೆಂಟ್ ಅಂತಕ್ಕಂಥದ್ದು ನಾವೇನ್ ಮಾಡ್ಬೇಕು? ಹೇಳ್ಬೇಕು. ಟೆಂಪರರಿ ಅಗ್ರಿಮೆಂಟ್ ಏನಂತ ಕರಿತೀವೋ ಟ್ರೂಸ್ ಅಂತ ಕರಿತೇವ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಮತ್ತೇನ್ ಕೇಳ್ತಾರ? ಒಂದು ಗ್ರೂಪ್ ಆಫ್ ಬರ್ಡ್ ಏನಂತ ಕರಿತೇವ? ಫ್ಲಾಕ್ ಅಥವಾ ಬೇಬಿ ಅಂತ ಕರಿತೇವೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಹಳಷ್ಟು ಬರ್ತಾವ. ಹೌದಾ? ಅದೇ ರೀತಿಯಾಗಿ ಒಂದೇನ್ ಬರ್ತೈತಿ? ಆಪ್ಟಿಮಿಸ್ಟ್ ಅಂತ ಬರ್ತದ, ಪೆಸಿಮಿಸ್ಟ್ ಅಂತ ಬರ್ತದ. ಓಕೆ, ಪೆಸಿಮಿಸ್ಟ್ ಅಂತಕ್ಕಂಥದ್ದು ಬರ್ತದ, ಒಂದು ಆಪ್ಟಿಮಿಸ್ಟ್ ಅಂತಕ್ಕಂಥದ್ದು ಬರ್ತದ. ಎಸ್, ಈ ರೀತಿಯಾಗಿರ್ತಕ್ಕಂತಹ ಬಹಳಷ್ಟು ಏನಾಗ್ತಿರ್ತಾವ ಬರ್ತಾ ಇರ್ತವೆ. ಅವು ಬಂದಾಗ ಏನ್ ಮಾಡ್ಬೇಕು? ನೀವು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಆನ್ಸರ್ ಚೂಸ್ ಮಾಡ್ಬೇಕು. ಇದಕ್ಕೆ ಟೆಂಪರರಿ ಅಗ್ರಿಮೆಂಟ್ ಏನ್ ಆನ್ಸರ್ ಆಗ್ತದೆ? ಟ್ರೂಸ್ ಇಸ್ ದ ಆನ್ಸರ್. ಇದನ್ನಕ್ಕೆ ಆನ್ಸರ್ ಆಗ್ತದೆ. ಓಕೆ, ಬಹಳಷ್ಟು ಈಸಿ, ಬಹಳಷ್ಟು ಅಂಡರ್ಸ್ಟ್ಯಾಂಡೇಬಲ್ ಕ್ವಶನ್ಸ್ ಗಳು ಏನಾಗ್ತಿರ್ತಾವ ಬರ್ತಾ ಇರ್ತಾವ. ಬಹಳಷ್ಟು ಜಾಗ್ರತೆಯಿಂದ ಏನ್ ಮಾಡ್ಬೇಕು? ಸಾಲ್ವ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಯಾವುದು ವರ್ಡ್? ಅಪ್ರೋಬೇಟ್ ಅಂತಕ್ಕಂಥ ಒಂದು ವರ್ಡ್ ಅನ್ನ ಕೊಟ್ಟು. ವಾಟ್ ಈಸ್ ಮೀನ್ಡ್ ಬೈ ಅಪ್ರೋಬೇಟ್? ಎಸ್, ವಾಟ್ ಈಸ್ ಅಕ್ಸೆಪ್ಟ್, ರಿಜೆಕ್ಟ್, ಪರ್ಮಿಟ್, ಸಪ್ಲೈ? ಇದನ್ನ ನೋಡಿದಾಗ ಅಪ್ರೋಮೇಟ್ ಅಂದ್ರೆ ಏನು? ಅಪ್ರೋಮೇಟ್ ಮೀನ್ಸ್ ಅಗ್ರಿ ಅಂದ್ರೆ ಏನ್ರಿ? ಒಪ್ಪಿಕೊಳ್ಳೋದು. ಹೌದಾ? ನಮಗೆ ಆಂಟೋನಿಮ್ ಕೇಳಿದ್ರೆ ಏನಿರ್ಬೇಕು? ಡಿಸ್ಅಗ್ರಿ ಇರ್ಬೇಕು. ಡಿಸ್ಅಗ್ರಿ ಅಂದ್ರೆ ಏನ್ರಿ? ಒಪ್ಪದೇ ಇರ್ತಕ್ಕಂಥದಕ್ಕೆ ಡಿಸ್ಅಗ್ರಿ ಅಂತ ಕರಿತೇವೆ. ಹಂಗ ಬಂದಾಗ ನಾವೇನ್ ಮಾಡ್ತೇವೆ ಅಂದ್ರೆ ಇಲ್ಲಿ ಒಪ್ಪದೇ ಇರ್ತಕ್ಕಂಥದಕ್ಕೆ ಏನಂತ ಕರಿತೇವೆ? ರಿಜೆಕ್ಟ್ ಅಂತಕ್ಕಂಥದ್ದು ಕರಿತೇವೆ. ಒಪ್ಪದೇ ಇರ್ತಕ್ಕಂಥದಕ್ಕೆ ಏನಂತ ಕರಿತೇವೆ? ರಿಜೆಕ್ಟ್. ಅಷ್ಟ ಆನ್ಸರ್. ಅಪ್ರೋಬೇಟ್ ಅಂದ್ರೆ ಒಪ್ಪುದು, ಒಪ್ಪದೇ ಇರೋದು ರಿಜೆಕ್ಟ್. ಓಕೆ, ಈಸಿ ಐತಲ್ರಿ?
ಈ ರೀತಿಯಾಗಿರ್ತಕ್ಕಂಥ ಸಪ್ಲೈ ಅಂದ್ರೆ ಏನು, ಒಂದ್ ಕಡೆಯಿಂದ ಇನ್ನೊಂದು ಕಡೆ ಏನಾಗ್ತದ ಮೂವ್ಮೆಂಟ್ ಆಗ್ತಕ್ಕಂಥದ್ದು ಸಪ್ಲೈ. ಓಕೆ, ಎಕ್ಸೆಪ್ಟ್ ಅಂದ್ರೆ ಏನು, ಎಕ್ಸೆಪ್ಟ್ ಅಂದ್ರೆ ಸ್ವೀಕರಿಸು, ಎಕ್ಸೆಪ್ಟ್ ಮೀನ್ಸ್ ಸ್ವೀಕರಿಸು. ಓಕೆ, ಎಸ್, ಈ ರೀತಿ ಅಪ್ರೋಬೇಟಿಗೆ ಯಾವ್ದಾಗ್ತದೆ ಆಂಟೋನಿಮು ರಿಜೆಕ್ಟ್ ಅಂತಕ್ಕಂಥದ್ದು, ಅಂದ್ರೆ ಡಿಸ್ಅಗ್ರಿ ಅಂತಕ್ಕಂಥ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಓದ್ರಿ, ಏನೈತೆ ಕ್ವಶನ್ ಇದು. ಎಸ್, ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್. ಈ ಒಂದು 4 ಸೆಂಟೆನ್ಸ್ ಒಳಗೆ ಯಾವ್ದು ಕರೆಕ್ಟ್ ಐತಿ ಆ ವರ್ಡ್ ಅನ್ನ ನೋಡ್ರಿ ಅಂತಕ್ಕಂಥದ್ದು ಐತಿ. ಎಸ್, ಓದ್ರಿ ಏನೈತಿ ನೋಡಿ ಸೆಂಟೆನ್ಸ್, ಪ್ರತಿಯೊಂದನ್ನ ಓದ್ಕೊಂತ ಬರಿ. ಇದ್ರೊಳಗೆ ಏನ್ ಮಾಡ್ಬೇಕು, ಇಂಥವು ಬಂದಾಗ ಬಹಳ ತಲೆ ಕೆಡಿಸ್ಕೊಂಗಿಲ್ಲ. ಟಫ್ ವರ್ಡ್ಸ್ ಯಾವ್ದಾವ ಅಂಡರ್ಲೈನ್ ಮಾಡಿ. ಒಂದು ಎಕ್ಸೈಟೆಡ್ ಐತಿ, ಒಂದು ರಿಸೀವ್ ಐತಿ, ಒಂದು ಸರ್ಪ್ರೈಸ್ ಐತಿ, ಹೌದಾ, ಒಂದು ಬರ್ತ್ಡೇ ಐತಿ. ಇವು ಟಫ್ ವರ್ಡ್ಸ್ ಅದಾವ, ಇವುಗಳನ್ನ ಅಂಡರ್ಲೈನ್ ಮಾಡ್ಬೇಕು. ಎಲ್ಲಾ ಕಡೆ ಅವು ಕರೆಕ್ಟ್ ಅದಾವ ನೋಡ್ಕೊಂಡ್ ಬಿಡ್ರಿ, ಅದ ಆನ್ಸರ್. ಹೌದಾ, ಎಲ್ಲಾ ಕಡೆ ಕರೆಕ್ಟ್ ಅದಾವ ನೋಡ್ಬರಿ. ಇಲ್ಲಿ ರಿಸೀವ್ ಸ್ಪೆಲ್ಲಿಂಗ್ ನೋಡಿ, RECIEVA, ಇದು ಬರಂಗಿಲ್ಲ, ಇದು ಬರಂಗಿಲ್ಲ. RECI ಇದು ಬರಂಗಿಲ್ಲ, RECEIVA ಆಗ್ಬೇಕು ನೋಡ್ರಿ. ಇದು ಸರ್ಪ್ರೈಸ್ ನೋಡ್ರಿ, ಈ ಸರ್ಪ್ರೈಸ್ ನೋಡ್ರಿ, ತಪ್ಪೈತಿ. ಹೌದಾ, ಎಸ್, ಹಂಗಿದ್ರೆ ಯಾವ್ದಾಕೈತಿ ರಿಸೀವ್. ಎಕ್ಸೈಟೆಡ್, ಇಲ್ಲಿ ನೋಡ್ರಿ ಎಕ್ಸೈಟೆಡ್, EXI ಬಂದೈತಿ ನೋಡ್ರಿ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಮಿಸ್ಟೇಕ್ ಆಗಿರ್ತಾವ. ಇದು ನೋಡಿ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್ ಐತಿ, ಇದು ಕರೆಕ್ಟ್. ಕರೆಕ್ಟ್ಲಿ ಸ್ಪೆಲ್ ಕೇಳೋಣ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅಷ್ಟ, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಹೌದಾ, ಕರೆಕ್ಟ್ಲಿ ಕೇಳೋಣ, ಕರೆಕ್ಟ್ ಇದು ಹುಡುಕಾಡೋದು, ಇನ್ ಕರೆಕ್ಟ್ ಕೇಳೋಣ, ಇನ್ ಕರೆಕ್ಟ್ ಇದು ಹುಡುಕಾಡೋದು, ಅಷ್ಟ ಆನ್ಸರ್ ಇರ್ತೈತಿ. ಬಹಳ ಏನು ತಲೆ ಕೆಡಿಸ್ಕೊಂತ ಅವಶ್ಯಕತೆನೇ ಇಲ್ಲ. ಹೌದಾ, ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಹೈಲೈಟೆಡ್ ವರ್ಡ್. ಯಾವುದು, ಸ್ಟಿಂಜಿ ಅಂತಕ್ಕಂಥ. ಸ್ಟಿಂಜಿ ಅಂತಕ್ಕಂಥ ವರ್ಡ್ ಅನ್ನು ಏನ್ ಮಾಡ್ಯಾರ, ಹೈಲೈಟ್ ಮಾಡ್ಯಾರ. ಎಸ್, ಅದರದ ಏನ್ ಕೇಳ್ಯಾರ, ಆಂಟೋನಿಮ್ ಕೇಳ್ಯಾರ. ನೋಡೋಣ ಬರ್ರಿ. ದ ಮ್ಯಾನೇಜರ್ ಈಸ್ ಸೋ ಸ್ಟಿಂಜಿ that he never appreciates the efforts of the teammates, but the chairperson is really dash in this matter. ಹೌದಾ, ಮ್ಯಾನೇಜರ್ ಹೆಂಗದಾನ ಮಗವ, ಅವ ಭಾಳ ಏನದಾನ, ಸ್ಟಿಂಜಿ ಅದಾನ. ಸ್ಟಿಂಜಿ ಅಂದ್ರೆ ಏನು, ಜಿಪುನ್ ಅದಾನ. ಸ್ಟಿಂಜಿ ಅಂದ್ರೆ ಏನು, ಜಿಪುನ್ ಅದಾನ. ಎಸ್, ಅದೇ ರೀತಿಯಾಗಿ ಟೀಮ್ ಮೇಟ್ಸ್ ಏನ ಎಫರ್ಟ್ಗೆ ಅವೇನ್ ಮಾಡಂಗಿಲ್ಲ, ಅಪ್ರಿಶಿಯೇಟ್ ಮಾಡಂಗಿಲ್ಲ. ಬಟ್ ಅದು ಆದ್ರ ಅವ್ ಚೇರ್ ಪರ್ಸನ್ ಅದಲ್ರಿ, ಹಿ ಇಸ್ ವೆರಿ ಡ್ಯಾಶ್ ಇನ್ ದಿಸ್ ಮ್ಯಾಟರ್. ಈ ಮ್ಯಾಟರ್ ಒಳಗ ಆತರ ಅಪೋಸಿಟ್ ಯಾರದಾರ, ಸ್ಟಿಂಜಿ ಅಪೋಸಿಟ್ ಏನ್ ಬರ್ಬೇಕು ಇಲ್ಲಿ, ಅದನ್ನ ನಾವು ಆನ್ಸರ್ ಹುಡುಕಾಡ್ಬೇಕು. ಅದು ಇಬ್ರು ಪರ್ಸನ್ ಗಳಿಗೆ ಹೋಲಿಕೆ ಮಾಡಿದಾಗ ಸ್ಟಿಂಜಿ ಅಂದ್ರೆ ಏನ್ರಿ, ಜಿಪುನ ಅಂತ ಹೇಳ್ತೀವಿ. ಏನ, ಜಿಪುನ, ನಾಟ್ ನಿಪುಣ, ಜಿಪುನ. ಸಂಘದ ಲೇಜಿ ಅಂದ್ರೆ ಏನು, ಆಲಸ್ಯ ಅಂತ ಹೇಳ್ತೀವಿ. ಲೇಜಿ ಅಂದ್ರೆ ಏನು, ಆಲಸ್ಯ ಅಂತ ಬರ್ತದೆ. ಆಲಸ್ಯ ಯಾಕೆ ಬರ್ತೈತಿ, ಅವ್ ಜಿಪುನ್ ಅದಾನಂದ್ರ ಇಲ್ಲಿ ಹೆಂಗಿರ್ಬೇಕು, ಅವ್ ಜಿಪುನ್ ಇರಬಾರ್ದು. ಆಲಸ್ಯ, ಇದಕ್ಕೆ ಮತ್ತೆ ಇನ್ನೊಂದ್ 2 ವರ್ಡ್ ಬರ್ತಾವ. ಇನ್ನೊಂದ್ ಯಾವ್ದು ಬರ್ತೈತಿ, ಲೆಥಾರ್ಜಿ ಅಂತ ಬರ್ತೈತಿ, ಇನ್ನೊಂದು ಸ್ಲಗ್ಗಿಶ್ ಅಂತ. ಓಕೆ, ಇದು ಬರಂಗಿಲ್ಲ, ಲೇಜಿ ಬರಂಗಿಲ್ಲ. ಅಗ್ರೆಸಿವ್, ನೋ. ಸ್ಟಿಂಜಿ ಅದಾನಂದ್ರೆ ಅಗ್ರೆಸಿವ್ ಯಾಕಿರ್ತಾನೋ, ಅದ್ರ ಅಪೋಸಿಟ್ ವರ್ಡ್ ಕೇಳ್ಯಾರ. ನೆಕ್ಸ್ಟ್, ಸ್ಟ್ರಿಕ್ಟ್, ನೋ ವೇ. ಜಿಪುನ್ ಇದ್ರ ಸ್ಟ್ರಿಕ್ಟ್ ಏನ್ ಸಂಬಂಧ, ಅದ ಜನರಸ್ ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ. ವಾಟ್ ಇಸ್ ಜನರಸ್, ಇದ್ರ ಮೀನಿಂಗ್ ಏನ್ರಿ, ಉದಾರವಾಗಿರ್ತಕ್ಕಂಥ. ಈಸ್ ಅ ಜನರಸ್ ಹ್ಯೂಮನ್ ಬೀಯಿಂಗ್. ಹೌದಾ, ಒಳ್ಳೆಯ ಉದಾರ ಮನುಷ್ಯನ ಒಬ್ಬ ಮನುಷ್ಯ ಅಂತ ನಾವೇನ್ ಮಾಡ್ತೀವಿ, ಹೇಳ್ತೀವಿ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥ. ಹೌದಾ, ನೀವು ಸೆಂಟೆನ್ಸ್ ಅನ್ನ ಕರೆಕ್ಟ್ ಆಗಿ ಒಂದು ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರ ನೀವು ಆನ್ಸರ್ ಅನ್ನ ಹಾ ಅನ್ನೋ ಮಟ್ಟ ಹೇಳ್ಬೋದು. ಬಹಳಷ್ಟು ಈಸಿ ಇರ್ತಾವ. ಹೌದಾ, ನಾವು ಅದನ್ನ ಏನ್ ಮಾಡ್ತೇವ, ಟಫ್ ಅಂತ ನಾವು ಮಾಡ್ಕೊಳ್ತೀವಿ. ಎಸ್, ಈ ದೊಡ್ಡ ಕ್ವಶನ್ ನೋಡಿದಾಗ ಸರ್ ಇಂಥ ಕ್ವಶನ್ ಕೇಳಾಕತ್ತಾರ್ರಿ, ಏನು ಇಲ್ರಿ ಅದ್ರಾಗ, ತಿಳ್ಕೊಬೇಕಲ್ಲ. ಹೌದಾ, ಎಸ್. ನೆಕ್ಸ್ಟ್, ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಬಿನ್ ಡಿವೈಡೆಡ್ ಇಂಟು 4 ಸೆಗ್ಮೆಂಟ್. ಎಸ್, ಡಿವೈಡ್ ಮಾಡಿ. ಅದ್ರೊಳಗೆ ಏನಕ್ಕೆ ಒನ್ ಮೇ ಕಂಟೆನ್ಸ್ ಎರರ್, ಒಂದ್ರೊಳಗೆ ಏನೈತಿ, ತಪ್ಪೈತಿ. ಅದನ್ನೇನ್ ಮಾಡ್ರಿ, ತಪ್ಪು ಇರಾಕಿಲ್ಲ ಅಂದ್ರೆ ನೋ ಎರರ್ ಅಂತ ಫೈಂಡ್ ಮಾಡ್ರಿ ಅಂತ ಹೇಳ್ಯಾರ. ಎಸ್, at 6 p.m. tomorrow I will have been studied for 5 hours straight. ಹೌದಾ, ಎಲ್ಲೈತಿ ತಪ್ಪು, ಹೌದಾ, ತಪ್ಪು ಎಲ್ಲೈತದ, ಇಲ್ಲಿ ಐ ವಿಲ್ ಹ್ಯಾವ್ ಬೀನ್ ಸ್ಟಡೀಡ್ ಅಂತಕ್ಕಂಥದ್ದು. ಹೌದಾ, ಸರ್ ಯಾಕೆ ತಪ್ಪೈತ್ರಿ ಅಂದಾಗ ನಿಮ್ಗೊಂದು ರೂಲ್ಸ್ ಹೇಳ್ತೀನಿ. ವಿಲ್ ಬಂತ, V1 ಬಳಸ್. ವಿಲ್ ಬಿ ಬಂತ, ಹೌದಾ, ವಿಲ್ ಬಿ ಬಂತ ಏನ್ ಬಳಸ್ರಿ, ಸಾರಿ, V4 ಬಳಸಿ. ವಿಲ್ ಹ್ಯಾವ್ ಬಂತ, V3 ಬಳಸಿ. ವಿಲ್ ಹ್ಯಾವ್ ಬೀನ್ ಬಂತಂದ್ರೆ ಏನ್ ಬಳಸ್ರಿ, V4 ಬಳಸ್ರಿ. ವೆನ್ ಇಟ್ ಈಸ್ ಆಕ್ಟಿವ್ ವಾಯ್ಸ್. ಓಕೆ, ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ, ಆಕ್ಟಿವ್ ವಾಯ್ಸ್ ಒಳಗಿದ್ದಾಗ ಮಾತ್ರ ನೋಡ್ರಿ. ಟುಮಾರೋ, ಐ ಅನ್ನೋ ಸಬ್ಜೆಕ್ಟ್ ಐತಿಲ್ಲ ಅಂದ್ರೆ ಇದು ಆಕ್ಟಿವ್ ವಾಯ್ಸ್ ಒಳಗೆ ಐತಿ. ವಿಲ್ ಹ್ಯಾವ್ ಬೀನ್ ಬಂದಾಗ ಏನ್ ಬಳಸ್ತಂತೀವಿ, V4 ಬಳಸ್ತೀವಿ. ಏನ್ ಬರ್ಬೇಕು, ಸ್ಟಡಿಂಗ್ ಫಾರ್. ಓಕೆ, ನೀವೊಂದು ಲಾಂಗ್ ಟರ್ಮ್ ಅನ್ನ ಮಾಡಕತ್ತೀರ ಅಂದ್ರೆ ಕಂಟಿನ್ಯೂಸ್ ಆಗಿರ್ತದೆ ಕೆಲಸ. ಕಂಟಿನ್ಯೂಸ್ ಆದಾಗ ಏನ್ ಬರ್ಬೇಕಿತ್ತು, ಅಲ್ಲಿ ಸ್ಟಡಿಂಗ್ ಬರ್ಬೇಕಿತ್ತು. ಹೌದಾ, ಹಂಗಿದ್ರೆ ನಮ್ದು ಯಾವ್ದು ತಪ್ಪೈತ್ರಿ, ಯಾವ್ದು ಪಾರ್ಟು, ದಿಸ್ ಈಸ್ ಅವರ್ ಆನ್ಸರ್. ಇದು ಆನ್ಸರ್ ಆಗಿದೆ. ಹೌದಾ, ಇದೊಂದು ನೆನಪಿಟ್ಕೊಡ್ರಿ, ಇದೊಂದು ಚಾರ್ಟ್ ನಿಮಗೆ ಗೊತ್ತಿರ್ಬೇಕು. ಯಾರು ಟೆನ್ಸ್ ವಿಡಿಯೋ ನೋಡಿಲ್ಲ, ಹೋಗಿ ಟೆನ್ಸ್ ವಿಡಿಯೋ ನೋಡ್ರಿ, ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್.
ಓಕೆ, ಎಸ್ ಈ ಕ್ವಶನ್ ಅರ್ಥ ಆಯ್ತಲ್ರಿ? ಹಂಗಿದ್ರೆ ನೆಕ್ಸ್ಟ್ ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಂ ಟು ಸಬ್ಸ್ಟಿಟ್ಯೂಟ್ ಅಂಡರ್ಲೈನ್ಡ್ ಫ್ರೇಸ್ ಇನ್ ದ ಗಿವನ್ ಸೆಂಟೆನ್ಸ್. ಒಂದು ಫ್ರೇಸ್ ಕೊಟ್ಟಾರ, ಅಲ್ಲಿ ಅಂಡರ್ಲೈನ್ ಮಾಡ್ಯಾರ, ಇದನ್ನ ನಾವೇನ್ ಮಾಡ್ಬೇಕು, ಅದರದ ರಿಲೇಟೆಡ್ ಮೀನಿಂಗ್ ನಾವೇನ್ ಮಾಡ್ಬೇಕು, ಅಲ್ಲಿ ಬರೀಬೇಕು. ಹೌದಾ? ಎಸ್, ನೋಡ್ರಿ ಹಂಗಿತ್ತು ಅಂದ್ರೆ ಕ್ವಶನ್ ಅನ್ನ ಓದ್ರಿ. ಆಲ್ದೋ ಹಿ ವಾಸ್ ನರ್ವಸ್ ಬಿಫೋರ್ ದ ಪ್ರೆಸೆಂಟೇಶನ್, ಹಿ ಮ್ಯಾನೇಜ್ ಟು ಫೇಸ್ ದ ಸಿಚುವೇಶನ್ ವಿತ್ ಕರೇಜ್ ಅಂಡ್ ಡೆಲಿವರ್ ಅ ಫೆಂಟಾಸ್ಟಿಕ್ ಸ್ಪೀಚ್. ಓಕೆ, ಎಸ್, ಅವೇನ್ ಮಾಡ್ತಾನಂದ್ರ ಒಂದು ಸಿಚುವೇಶನ್ ಐತಿ, ಅದನ್ನ ಬಹಳಷ್ಟು ಧೈರ್ಯದಿಂದ ಏನ್ ಮಾಡತಾನ, ಫೇಸ್ ಮಾಡಕತ್ತ. ಓಕೆ, ಆ ಧೈರ್ಯದಿಂದ ಫೇಸ್ ಮಾಡ್ತಕ್ಕಂಥ ಸಿಚುವೇಶನ್ಗೆ ಯಾವ ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನ ಬಳಸ್ತೀರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದಾ? ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಎಸ್, ನೋಡ್ರಿ, ಯಾವ್ದೊಂದು ಸಿಚುವೇಶನ್ ನೀವು ಬಹಳಷ್ಟು ಧೈರ್ಯದಿಂದ ಸಾಲ್ವ್ ಮಾಡಕತ್ತೀರ ಅಂದ್ರೆ ಯು ಹ್ಯಾವ್ ಟು ಯೂಸ್ ಬೈಟ್ ದ ಬುಲೆಟ್ ಇಸ್ ದ ಆನ್ಸರ್. ಬೈಟ್ ದ ಬುಲೆಟ್ ಇಸ್ ದ ಹೌದಾ? ಬೈಟ್ ದ ಬುಲೆಟ್ ಅಂದ್ರೆ ಏನ್ರಿ, ಬಹಳಷ್ಟು ಒಂದು ಎಷ್ಟೊಂದು ದೊಡ್ಡ ಪರಿಸ್ಥಿತಿಯನ್ನ, ಪ್ರಾಬ್ಲಮ್ ಅನ್ನ ಧೈರ್ಯದಿಂದ ಫೇಸ್ ಮಾಡ್ತಕ್ಕಂಥದಕ್ಕೆ ಬೈಟ್ ದ ಬುಲೆಟ್ ಅಂತ ಹೇಳ್ತೀವಿ. ದೆನ್ ವಾಟ್ ಇಸ್ ಬೈಟ್ ದ ಟಂಗ್? ಓಕೆ, ಈ ವರ್ಡ್ ಅಂತ ಬರಂಗಿಲ್ಲ, ಡೋಂಟ್ ವರಿ ಅಬೌಟ್ ದಟ್. ಬೈಟ್ ದ ಟಂಗ್ ಅಂದ್ರೆ ಏನ್ರಿ? ಬೈಟ್ ದ ಟಂಗ್ ಅಂತಕ್ಕಂಥದ್ದು ನಾಲ್ಗೆ ಕಡ್ಕೊಳ್ಳೋದು ಅಂತ ಹೇಳ್ತಾರೆ. ಎಸ್, ವಾಟ್ ದಟ್ ಮೀನ್ಸ್? ದಟ್ ಇನ್ನರ್ ಮೀನಿಂಗ್ ಈಸ್ ಅವಾಯ್ಡ್ ಟಾಕಿಂಗ್. ಅವಾಯ್ಡ್ ಟಾಕಿಂಗ್, ಮಾತನಾಡುವುದನ್ನು ನಿಲ್ಲಿಸಬೇಕು. ಓಕೆ, ಅವಾಯ್ಡ್ ಟಾಕಿಂಗ್ ಇನ್ ಎನಿ ಸಿಚುವೇಶನ್. ಅದಕ್ಕೆ ಏನಂತ ಹೇಳ್ತೀವಿ, ಬೈಟ್ ದ ಟಂಗ್ ಅಂತಕ್ಕಂಥದನ್ನ ಹೇಳ್ತೀವಿ. ಬಟ್ ಇಲ್ಲಿ ಒಂದು ಸಿಚುವೇಶನ್ ಫೇಸ್ ಮಾಡೋದಕ್ಕೆ ಏನ್ ಬರ್ತದ ಆನ್ಸರು, ಬೈಟ್ ದ ಬುಲೆಟ್ ಇಸ್ ದ ಆನ್ಸರ್. ಓಕೆ, ಬೆಡ್ ಆಫ್ ರೋಸಸ್ ಅಂತ ಬರ್ತದೆ, ಬೆಡ್ ಆಫ್ ಥ್ರೋನ್ಸ್ ಅಂತ ಬರ್ತದೆ, ಎಟ್ 11th hour ಬರ್ತದೆ, ದ ಮ್ಯಾನ್ ಆಫ್ ಸ್ಟ್ರಾ ಅಂತ ಬರ್ತದೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಬಂದಾಗ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಅವುಗಳ ಆಪ್ಷನ್ಸ್ ಯಾವ್ದು ಬರ್ತೈತಿ, ಅದ್ರ ಮೀನಿಂಗ್ ಏನೈತಿ, ಅದ್ರ ಒಳಾರ್ಥವನ್ನು ತಿಳ್ಕೊಳ್ಬೇಕು. ಈ ಸಿಚುವೇಶನ್, ಈ ಸೆಂಟೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ, ಅದು ಅವೇನ್ ಮಾಡಾಕತ್ತಾನೋ ಬಹಳಷ್ಟು ಕಾನ್ಸಂಟ್ರೇಷನ್, ಕರೇಜ್ ಅನ್ನ ಕೊಡತಾನ ಅಲ್ಲಿ ಅಂತಕ್ಕಂಥದ್ದು ಗೊತ್ತಾದಾಗ ಆನ್ಸರ್ ಅನ್ನ ಆಟೋಮೆಟಿಕ್ಲಿ ಚೂಸ್. ಎಸ್, ಓಕೆ, ನೆಕ್ಸ್ಟ್ ನೋಡೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ನೈದರ್ ಜಾನ್ ಡ್ಯಾಶ್ ಹಿಸ್ ಫ್ರೆಂಡ್ಸ್ ವರ್ ಏಬಲ್ ಟು ಅಟೆಂಡ್ ದ ಪಾರ್ಟಿ. ಎಸ್, ನೋಡ್ರಿ, ಈ ತರ ಬಹಳಷ್ಟು ದೊಡ್ಡ ಈಸಿ ಕ್ವಶನ್. ಇಂಥ ಒಂದಂದ್ರೆ ಕಣ್ಣು ಮುಚ್ಚಿ ಆನ್ಸರ್ ಮಾಡ್ಬೇಕು ನೀವು. ಸರ್, ಯಾವ್ದು ಆನ್ಸರ್ ಬರ್ತಿದ್ರಿ? ಆರ್ ಬರ್ತೈತಿ, ನಾರ್ ಬರ್ತೈತಿ, ಆ್ಯಂಡ್ ಬರ್ತೈತಿ, ಬಟ್ ಬರ್ತೈತಿ, ನೋಡೋಣ ಬರ್ರಿ. ಎಸ್, ಆರ್ ಯಾವಾಗ ಬರ್ತೈತಿ? ಐದರ್ ಬಂತಂದ್ರ ಆರ್ ಬರ್ತೈತಿ. ಹೌದಾ? ಆ್ಯಂಡ್ ಯಾವಾಗ ಬರ್ತೈತಿ? ಬೋತ್ ಆ್ಯಂಡ್ ಬರ್ತೈತಿ. ಬಟ್ ಯಾವಾಗ ಬರ್ತೈತಿ? ನಾಟ್ ಓನ್ಲಿ, ನಾಟ್ ಓನ್ಲಿ ಬಟ್ ಆಲ್ಸೋ. ಓಕೆ, ಈ ತರನಾಗಿರ್ತಕ್ಕಂಥ ಬಂದಾಗ ಇವೆಲ್ಲ ಬರ್ತಾವ. ಬಟ್ ಇಲ್ಲಿ ಸರ್ ನಾರ್ ಯಾವಾಗ ಬರ್ತೈತಿ? ನಾರ್ ಯಾವಾಗ ಬರ್ತೈತಿ ಅಂದ್ರೆ ನೈದರ್ ಬಂದಾಗ ಏನ್ ಬರ್ತೈತಿ? ನಾರ್ ಬರ್ತೈತಿ. ಹಂಗಿದೆ ಇಲ್ಲಿ ನೈದರ್ ಐತಿ, ಇಲ್ಲಿ ಏನ್ ಬರ್ತೈತಿ? ನಾರ್ ಬರ್ತೈತಿ. ಎಸ್, ಇದ ಒಂದ್ರ ಮೇಲೆ ಒಂದು ಕ್ವಶನ್ ಕೊಡ್ತೀನಿ ನೋಡ್ರಿ, ಇದಕ್ಕೆ ಆನ್ಸರ್ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ನೈದರ್ ಹಿ ನಾರ್ ಐ ಡ್ಯಾಶ್ ಗೋಯಿಂಗ್ ಟು ಅಟೆಂಡ್ ಅ ಮೀಟಿಂಗ್. ಓಕೆ, ಇಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಯಾವುದು? ಒಂದು ಆಮ್, ಒಂದು ಆರು, ಒಂದು ವರ್, ಒಂದು ಹ್ಯಾವ್, ಹ್ಯಾಸ್. ಇದ್ರೊಳಗೆ ಯಾವ್ದು ಬರ್ತೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನೈದರ್ ಹಿ ನಾರ್ ಐ ಡ್ಯಾಶ್ ಗೋಯಿಂಗ್ ಟು ಅಟೆಂಡ್ ಅ ಮೀಟಿಂಗ್. ಯಾವ್ದು ಆನ್ಸರ್, ಯಾವ್ದು ಇದ್ರೊಳಗೆ ಆನ್ಸರ್ ಆಗ್ತದಲ್ಲ ಆಪ್ಷನ್ಸ್, ಅದನ್ನ ಕಮೆಂಟ್ ಒಳಗೆ ಹೇಳ್ರಿ. ಎಸ್, ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಇದು ಕ್ವಶನ್? ಇವು ಬಂದಾಗ ಏನ್ ಮಾಡ್ಬೇಕು ಅಂತಕ್ಕ. ಎಸ್, ಇವೆಲ್ಲ ಇವಕ್ಕೆಲ್ಲ ಏನಂತ ಕರಿತೀವಿ ಅಂದ್ರೆ ಫಿಕ್ಸ್ಡ್ ಕಂಜಂಕ್ಷನ್ ಅಂತ ಕರಿತೀವಿ. ಫಿಕ್ಸ್ಡ್ ಕಂಜಂಕ್ಷನ್ ನಾವೊಂದು ಕ್ಲಾಸ್ ಮಾಡೇನಿ, ಹೋಗಿ ನೋಡ್ರಿ. ಫಿಕ್ಸ್ಡ್ ಕಂಜಂಕ್ಷನ್ ಮೇಲೂ ಐತಿ, ಫಿಕ್ಸ್ಡ್ ಪ್ರಿಪೋಸಿಷನ್ ಮೇಲೂ ಐತಿ. ಎಸ್, ಅವು ನಿಮಗೆ ಇಂದಿಲ್ಲ ನಾಳೆ ಮಾರ್ಕ್ಸ್ ಅನ್ನ ತಂದು ಕೊಟ್ಟೆ ಕೊಡ್ತಾವು. ಹೋಗ್ರಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಎಸ್, ನೆಕ್ಸ್ಟ್ ನೋಡ್ರಿ ಏನೈತಿ ಕ್ವಶನ್. ಕ್ವಶನ್ ಏನೈತಿ ಅಂದ್ರ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ವರ್ಡ್ ಕನ್ಫೆಸ್. ಕನ್ಫೆಸ್ ಅಂತಕ್ಕಂಥ ವರ್ಡ್ದು ಆಂಟೋನಿಮ್ ಏನೈತಿ ಅಂತಕ್ಕಂಥದ್ದು ನಮ್ ಕ್ವಶನ್ ಐತಿ. ಹೌದಾ? ಏನಿರಬಹುದ್ರಿ? ಬರೀ ಕನ್ಫೆಸ್ ಅಂದ್ರೆ, ಕನ್ಫೆಸ್ ಮಾಡೋದಂದ್ರೆ ಏನ್ ಮಾಡುದು? ಒಪ್ಪಿಕೊಳ್ಳುದು. ಕನ್ಫೆಸ್ ಮಾಡೋದಂದ್ರೆ ಏನು? ಒಪ್ಪಿಕೊಳ್ಳುದು, ಸ್ವೀಕರಿಸುವುದು. ಕನ್ಫೆಸ್ ಮಾಡ್ಕೊಳ್ಳೋದು. ಹಾ, ನಾನಪ್ಪ ಅಪರಾಧಿ ಅನ್ನೋದು ಒಪ್ಕೊಳ್ಳೋದು. ಅದೇ ಒಪ್ಪಿಕೊಳ್ಳೇ ಇರೋದು, ಒಪ್ಪಿಕೊಳ್ಳದೆ ಇರೋದು ನಮ್ಮ ಆನ್ಸರ್ ಆಗ್ಬೇಕು. ಹಂಗಿದಾಗ ಏನಾಕೈತಿ? ವಿಟ್ನೆಸ್ ಅಂತ ಆಗಂಗಿಲ್ಲ. ವಿಟ್ನೆಸ್ ಅಂದ್ರೆ ಸಾಕ್ಷಿ. ಹೌದಾ? ಸ್ಕೇರ್ ಅಂದ್ರೆ ಭಯ, ಪ್ರಿಪೇಸ್ ಅಂದ್ರೆ ಮುನ್ನುಡಿ, ಯಾವಾಗ ಆಗಂಗಿಲ್ಲ. ಓಕೆ, ಆನ್ಸರ್ ಏನಾಕೈತಿ? ಡಿಸಾವೋ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಡಿಸಾವೋ ಇಸ್ ನಥಿಂಗ್ ಬಟ್ ನಾಟ್ ಅಕ್ಸೆಪ್ಟೇಬಲ್. ನಾಟ್ ಅಕ್ಸೆಪ್ಟೇಬಲ್ ವಿಚ್ ಮೀನ್ಸ್ ರಿಜೆಕ್ಟ್ ಅಂತ ಹೇಳಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬಹಳಷ್ಟು ಬರ್ತಾವ. ನಾವು ಕನ್ಫೆಸ್ ಬಂದಾಗ ವಿಟ್ನೆಸ್ ಐತಿ, ಡಬಲ್ ಎಸ್ ಐತಿ, ಆ ಲಾಜಿಕ್ಗಳು ಅಪ್ಲೈ ಮಾಡೋಂಗಿಲ್ಲ. ಓಕೆ, ಆಂಟೋನಿಮ್ ಆಗಿರ್ಬೋದು. ನೀವು ಏನ್ ಪ್ರಾಕ್ಟೀಸ್ ಅಂದ್ರೆ ಆಂಟೋನಿಮು ಸಿನೋನಿಮು ಬಹಳಷ್ಟು ನೋಡ್ಕೊಳ್ಳಿ.
ಯಾಕಂದ್ರೆ ಯುವಕರ ಮೇಲೆ ಕ್ವಶನ್ ಆಗೋ ಸಾಧ್ಯತೆ ಬಹಳಷ್ಟು ಇರ್ತಾವ. ಬಟ್ ಈಗಿಂದ ತೇರಿ ನೋಡ್ಬೇಕಂದ್ರೆ ಎಸ್ ಎಸ್ ಸಿ ಜಿ ಡಿ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ MTS ಸೇಮು, ಅದೇ ರೀತಿಯಾಗಿ CHSL ಸೇಮು, CGL ಸೇಮ್. ಇದೊಂದು ಪ್ಯಾಟರ್ನ್ ಮಾತ್ರ ನೋಡ್ಕೊಳ್ಳೇಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. Select the most appropriate option that can substitute the underlined segment. ಇದೊಂದು ಯಾವ ತರ ಕ್ವಶನ್ ಕೊಟ್ಟ, ಇದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಏನಾಯ್ತಂದ್ರ ದ ಡೀರ್ ವರ್ ಅಫ್ರೇಡ್ ವೆನ್ ದೇ ಸಾ ಅ ಸ್ಕೂಲ್ ಆಫ್ ಫಿಶ್ ಅಪ್ರೋಚಿಂಗ್. ನೋಡ್ರಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇದನ್ನ ಅಂಡರ್ಲೈನ್ ಇದೆ, ಯಾವ್ದು ಬರ್ತೈತಿ? ಡೀರ್ ಅಂದ್ರೆ ಏನು? ಜಿಂಕೆ. ಹೌದಾ? ಡೀರ್ ಅಂದ್ರೆ ಜಿಂಕೆ, ಅದ ಭಯ ಪಡ್ತೈತಿ, ಅಫ್ರೇಡ್ ಆಕೈತಿ. ಯಾವಾಗ? ಅದು ಸ್ಕೂಲ್ ಆಫ್ ಫಿಶ್ ನೋಡಿದಾಗ. ಫಿಶ್ ನೋಡಿದಾಗ ಯಾವಾಗಾರ ಅಫ್ರೇಡ್ ಆಗಕ್ ಸಾಧ್ಯ ಐತಿ? ಮೀನಾ ನೋಡ್ಕಾಸ್ ಯಾವಾಗಾದ್ರೂ ಜಿಂಕೆ ಅಫ್ರೇಡ್ ಆಕೈತಿ, ಭಯ ಪಡ್ತೈತಿ? ಆಗಂಗಿಲ್ಲ. ಹೌದಾ? ಅದ್ರ ಬದಲಿ ನಾವು ಯಾವ್ದು ಕರೆಕ್ಟ್ ಆಗಿರ್ತಕ್ಕಂಥದನ್ನ ಬಳಸಬೇಕು. ಸ್ವಾರ್ಮ್ ಆಫ್ ಹೈನಾಸ್. ಈ ಸೆಂಟೆನ್ಸ್ ತಪ್ಪೈತಿ. ಓಕೆ, ವಾಟ್ ಈಸ್ ಸ್ವಾರ್ಮ್? ಸ್ವಾರ್ಮ್ ಜೊತೆಗೆ ಏನ್ ಬರ್ಬೇಕ್ರಿ? ಸ್ವಾರ್ಮ್ ಆಫ್ ಇನ್ಸೆಕ್ಟ್ಸ್. ಓಕೆ, ಒಂದು ಕೀಟಗಳ ಗುಂಪಿಗೆ ಸ್ವಾರ್ಮ್ ಅಂತ ಕರಿತೀವಿ. ಹೌದಾ? ದೆನ್ ಹರ್ಡ್ ಆಫ್ ಲಯನ್ಸ್. ಲಯನ್ಸ್ ಹರ್ಡ್ ಅನ್ನಂಗಿಲ್ಲ ನಾವು. ಓಕೆ, ವಾಟ್ ಈಸ್ ಲಯನ್ಸ್? ವಿ ಕಾಲ್ಡ್ ಇಟ್ ಆಸ್ ಪ್ರೈಡ್ ಆಫ್ ಲಯನ್. ಪ್ರೈಡ್ ಆಫ್ ಲಯನ್. ದೆನ್ ವಾಟ್ ಈಸ್ ಕಾಲ್ಡ್ ಹರ್ಡ್? ಹರ್ಡ್ ಅಂತ ಯಾವಾಗ ಅಂತ ಹೇಳ್ತೀವಿ? ಇಟ್ಸ್ ಅ ಗ್ರೂಪ್ ಆಫ್ ಅನಿಮಲ್ಸ್. ಗ್ರೂಪ್ ಆಫ್ ಅನಿಮಲ್ಸ್. ಜಸ್ಟ್ ಇದು ಬರಂಗಿಲ್ಲ ಆನ್ಸರ್ ಹಂಗಿದ್ರೆ. ಜಸ್ಟ್ ದೆನ್ ವಾಟ್ ಈಸ್ ಫ್ಲಾಕ್ ಆಫ್ ಬಫೆಲೋಸ್? ಬಫೆಲೋಸ್ ಫ್ಲಾಕ್ ಅಂತ ಹೇಳ್ತೇವೆ? ನೋ ವೇ. ಫ್ಲಾಕ್ ಅಂದ್ರೆ ಏನ್ರಿ? ಫ್ಲಾಕ್ ಇಸ್ ನಥಿಂಗ್ ಬಟ್ ಬೇಬಿ. ಬೇಬಿ ಅಂದ್ರೆ ಏನ್ರಿ? ಬರ್ಡ್ಸ್. ಓಕೆ, ಈ ಬರ್ಡ್ಸ್ ಅನ್ನ ಸೇವ್ ಮಾಡಿ ಇಡ್ತಕ್ಕಂಥ ಸ್ಥಳಕ್ಕೆ ಏನಂತ ಕರಿತೀವ್ರಿ? ಐವರಿ ಅಂತ ಕರಿತೀವಿ. ಆ ಬರ್ಡ್ ಅನ್ನ ಕೊಲ್ಲೋದಕ್ಕೆ ಏನಂತ ಕರಿತೀವಿ? ಎವಿಸೈಡ್ ಅಂತ ಕರಿತೀವಿ. ಈ ಬೀಸ್ ಅನ್ನ ಕೂಡಿರ್ತಕ್ಕಂಥ ಸ್ಥಳಕ್ಕೆ ಏನಂತ ಕರಿತೀವಿ? ಐಪರಿ ಅಂತ ಕರಿತೀವಿ. ಓಕೆ, ಇವೆಲ್ಲ ನಿಮಗೆ ಗೊತ್ತಿರ್ಬೇಕು. ಇವೆಲ್ಲ ಗೊತ್ತಿದ್ರೆ ಮಾತ್ರ ಏನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅನ್ನ ಆರಾಮಾಗಿ ಸಾಲ್ವ್ ಮಾಡಬಹುದು. ಎಸ್, ಹಂಗಿತ್ತಂದ್ರ ದೆನ್ ವಾಟ್ ಇಸ್ ಪ್ಯಾಕ್ ಆಫ್ ವೋಲ್ಸ್? ತೋಳಗಳ ಗುಂಪಿಗೆ ಏನಂತ ಕರಿತೀವ? ಪ್ಯಾಕ್ ಅಂತ ಕರಿತೀವಿ. ದಿಸ್ ಇಸ್ ಅವರ್ ಆನ್ಸರ್. ಓಕೆ, ಹಂಗಿದ್ರೆ ಜಿರಾಫೆ ಗುಂಪಿಗೆ ಏನಂತ ಕರಿತೀರಿ? ಅ ಟವರ್ ಅಂತ ಕರಿತೀವಿ. ಓಕೆ, ಆನೆಗಳ ಗುಂಪಿಗೆ ಏನಂತ ಕರಿತೀರಿ? ಅ ಪರೇಡ್ ಅಂತ ಕರಿತೀವಿ. ಹೌದಾ? ಅದೇ ರೀತಿಯಾಗಿ ಮತ್ತೆ ಬರ್ತಾವ. ಹುಲಿಗಳ ಗುಂಪಿಗೆ ಏನಂತ ಕರಿತೀರಿ? ಹುಲಿಗಳ ಗುಂಪಿಗೆ, ಟೈಗರ್ ಗ್ರೂಪಿಗೆ ಏನಂತ ಕರಿತೀರಿ? ಆನ್ ಆಂಬುಷ್ ಅಂತ ಕರಿತೀವಿ. ಏನ್ ಕರಿತೀರಿ? ಆನ್ ಆಂಬುಷ್. ನೋಡ್ರಿ, ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಗಳು ಬರ್ತವೆ. ಹೌದಾ? ಇದು ಬರ್ಡ್ಸ್ ಅಂತ ಬಂತಿಲ್ಲ. ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಏನಂತ ಕರಿತೀರಿ? ಆರ್ನಿಥೋಲಜಿ. ಏನಂತ ಕರಿತೀರಿ? ಆರ್ನಿಥೋಲಜಿ. ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡಿದ್ರೆ ಝೂಲಾಜಿ. ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂತಹ ಕ್ವಶನ್ಸ್ ಗಳು ಎಕ್ಸಾಮ್ಗೆ ಅಫೇರ್ ಆಗ್ತಾವ. ಅದು ಇನ್ನ ಬರ್ತಾವ. ವಾಟ್ ಈಸ್ ದ ಸೌಂಡ್ ಆಫ್ ಫ್ರಾಗ್? ಓಕೆ, ಕ್ರೋಕ್. CROAK, ಕ್ರೋಕ್. ವಾಟ್ ಇಸ್ ದ ಸೌಂಡ್ ಆಫ್ ನೈಟಿಂಗೇಲ್? ವೈನ್. PWHINE. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಗಳು ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಬ್ಯಾಕ್ ಗ್ರೌಂಡ್ ಪ್ರಿಪರೇಷನ್ ನಾವು ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಆಕೈತಿ, ಇಲ್ಲಂದ್ರೆ ಆಗುದಿಲ್ಲ. ಲಾಸ್ಟ್ ಟೈಮ್ ಏನ್ ಕೇಳಿದ್ರೆ ವಾಟ್ ಈಸ್ ಮೀಟ್ ಬೈ ಹ್ಯಾಂಗರ್ ಅಂತ ಕೇಳಿ. ವಾಟ್ ಈಸ್ ಮೀಟ್ ಬೈ ಹ್ಯಾಂಗರ್? ಹ್ಯಾಂಗರ್ ಅಂದ್ರೆ ನಾವು ಅರಿವನ್ ಅಥವಾ ಆ ಹ್ಯಾಂಗರ್ ಅನ್ನ ವಿಚಾರ ಮಾಡ್ಬಿಟ್ಟು. ಓಕೆ, ಹ್ಯಾಂಗರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸರ್ವಿಸ್ ಪಾಯಿಂಟ್ ಆಫ್ ಏರೋಪ್ಲೇನ್ಸ್. ಓಕೆ, ಏರೋಪ್ಲೇನ್ಸ್ ಗಳನ್ನ ಸರ್ವಿಸ್ ಮಾಡ್ಲಿಕ್ಕೆ ಬಿಡ್ತಕ್ಕಂಥ ಸ್ಥಳಕ್ಕೆ ಹ್ಯಾಂಗರ್ ಅಂತ ಕರಿತೀವಿ. ಓಕೆ, ಲಾಸ್ಟ್ ಕೇಳಿದ ವಾಟ್ ಈಸ್ ಮೀಟ್ ಬೈ ಫ್ಲೀಟ್? ಫ್ಲೀಟ್ ಅಂತ ಎದಕ್ಕೆ ಕರಿತೀವಿ? ಫ್ಲೀಟ್ ಈಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಶಿಪ್ಸ್. ಓಕೆ, ಹಡಗುಗಳ ಗುಂಪಿಗೆ ಈ ಫ್ಲೀಟ್ ಅಂತಕ್ಕಂಥವನ್ನ ಕರಿತೀವಿ. ಇವೆಲ್ಲ ಇದೇ ರೀತಿಯಾಗಿರ್ತಕ್ಕಂಥ. ಹೌದಾ? ಹಂಗಿದ್ರೆ ಈ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ದಿಸ್ ಇಸ್ ಅವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. Lick your wounds. What is the meaning of this idiom and phrases? Lick your wounds. ಏನ್ ಆಗ್ತದೆ? What is wound? Wound is nothing but no. Okay, hurt something. ಏನಾಗ್ತದೆ? To curse a lot, to prepare for a future confrontation, to go away and recover from bad experience, to ask for help. Lick your wounds ಅಂದ್ರೆ ಏನು? ನೋವುಗಳಿಂದ ಹೊರಬರೋದು. ನೋವುಗಳಿಂದ ಹೊರಬರೋದು ಅಂದ್ರೆ ಟು ಗೋ ಅವೇ ಅಂಡ್ ರಿಕವರ್ ಫ್ರಾಮ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ಓಕೆ, ಒಂದು ಕಷ್ಟಗಳಾಗಿರ್ಬೋದು, ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಗಳಿಂದ ಹೊರಗೆ ಬರ್ತಕ್ಕಂಥದಕ್ಕೆ ಏನಂತ ಕರಿತೇವೆ? ಲೀಕ್ ಯುವರ್ ವುಂಡ್ಸ್ ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಇದು ಅರ್ಥ ಆಯ್ತಲ್ರಿ? ನೆಕ್ಸ್ಟ್, ವಾಟ್ ಇಸ್ ದಿಸ್ ಮೀನ್ಸ್? ಕರ್ಸ್ ಅಂದ್ರೆ ಏನು? CURS. ಕರ್ಸ್ ಅಂದ್ರೆ ಶಾಪ. ಯಾರೋ ಕರ್ಸ್ ಹಾಕಿರ್ತಾರಂತ ಶಾಪ. ಓಕೆ, ಇವೆಲ್ಲ ನಿಮಗೇನ ವರ್ಡ್ಸ್ ಗಳು ಗೊತ್ತಿರ್ಬೇಕು. ಈ ಹೆಲ್ಪ್ ಅಂತ ವರ್ಡ್ ಕೊಡ್ತಾನೆ. ಹೆಲ್ಪ್ ಇನ್ನೊಂದು ವರ್ಡ್ ಯಾವ್ದ್ರಿ? ಅಸಿಸ್ಟ್ ಅಂತೇವೆ. ಅಸಿಸ್ಟ್ ಬದಲಿ ಇನ್ನೊಂದು ವರ್ಡ್ ಬಳಸ್ಬೋದು, ಏಡ್. ಓಕೆ, ನೀವು ಹಂಗ ಏನಾದ್ರು ಈ ಒಂದು ಕ್ವಶನ್ ಮೇಲೆ ಒಂದು 100 ಕ್ವಶನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಓಕೆ, ಎಸ್, ಇಲ್ಲಿಗೆ ಈ ಕ್ಲಾಸ್ ಮುಗಿತದ. ನೆಕ್ಸ್ಟ್ ಒಂದು ಕ್ಲಾಸ್ ಮಟ್ಟ ಏನ್ ಮಾಡ್ರಿ, ಒಂದು ಸ್ವಲ್ಪ ಪ್ರಿಪರೇಷನ್ ಅನ್ನ
ಜಾರಿಯಲ್ಲಿ ಇಡ್ರಿ, ಬಿಡಕ್ಕೆ ಹೋಗ್ಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುಂಗಾರ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.